ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ, ನಿಮ್ಗೆ ಟೋನರನ್ನು ಮನೆಯಲ್ಲೇ ತಯಾರು ಮಾಡೋದು ಹೇಳ್ತೀನಿ. ಇದನ್ನು ಕಡಿಮೆ ಬೆಲೆಯಲ್ಲೇ ಏನಿಲ್ಲ, ಒಂದು 2 ರೂಪಾಯಲ್ಲೇ ನೀವು ಒಂದು 100 ml ನೀವು ಟೋನರ್ ಮಾಡ್ಕೋಬೋದು. ಮಾಡಿ ಒಂದು ವಾರವರೆಗೂ ಇಟ್ಕೋಬೋದು. ಅದನ್ನು ಒಂದು ವಾರ ಇಟ್ಕೊಂಡ್ರೆ ಸಾಕು. ನೀವು ಡೈಲಿ ನೀವು ಸುಮ್ಮನೆ ಟಿ ವಿ ನೋಡೋಕೆ ಕೂತ್ಕೊಂಡಾಗಿರ್ಬೋದು, ನೀವೇನೋ ಒಂದು ಕೆಲಸ ಮಾಡ್ತಾ ಇರ್ಬೋದು, ಅಡುಗೆ ಮಾಡ್ತಾ ಇದ್ದಾಗಿರ್ಬೋದು, ಸುಮ್ಮನೆ ಮುಖ ತೊಳ್ಕೊಂಬಿಟ್ಟು ನೀವು ಸ್ಪ್ರೇ ಮಾಡ್ಕೊಂಬಿಟ್ಟು ಬಿಟ್ಕೊಂಬಿಡಿ. ಸ್ವಲ್ಪ ಹೊತ್ತು ಆದಮೇಲೆ ನೀವು ಮುಖ ತೊಳ್ಕೊಬೋದು. ಆ ಥರ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗ್ತದೆ. ನಿಮ್ಗೆ ಅದ್ರ ಬಗ್ಗೆ ಯಾಕಂದರೆ ಈಗ ಬೇರೆ ಆದರೆ ನೀವು ಹಚ್ಕೊಂಡು ಇದನ್ನು ಮಾಡೋದು ಇದೇನಿಲ್ಲ. ಸುಮ್ಮನೆ ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಂಡ್ಬಿಟ್ರೆ ಸಾಕು. ಯಾವಾಗಾದರೂ ನಿಮಗೆ ಒಂದು ದಿನಕ್ಕೊಂದು 3 times 4 times ಆದ್ರೂ ಮಾಡ್ಕೋಬೋದು. ಸುಮ್ಮನೆ ಕೂತ್ಕೊಂಡಾಗ ನೆನಪಾಯ್ತಾ, ಓಕೆ ಮುಖ ತೊಗೊಂಬಿಡೋದು, ಒಂದು ಸ್ವಲ್ಪ ಸ್ಪ್ರೇ ಮಾಡ್ಕೊಂಬಿಡೋದು, ಹಾಗೆ ಬಿಟ್ಬಿಡೋದು. ಈ ಥರ ಮಾಡ್ತಾ ಇದ್ರೆ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಬದಲಾವಣೆ ಕಾಣ್ತೀರಾ. ಇದು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಟೂನರ್ನ ಒಂದ್ಸರಿ ಮಾಡಿಟ್ಕೋಬೋದು. ನೀವು ಒಂದು ವಾರವರೆಗೂ ಯೂಸ್ ಮಾಡ್ಬೋದು. ಏನಂದರೆ ಪುದೀನ ಸೊಪ್ಪು ಇರುತ್ತಲ್ಲ, ಪುದೀನ ಸೊಪ್ಪು ಒಂದು ಬಟ್ಲಷ್ಟು ತೆಗೆದುಕೊಂಡು ಫಸ್ಟ್ ಅದನ್ನು ನೀರಲ್ಲಿ ವಾಶ್ ಮಾಡ್ಕೊಂಬಿಡಿ. ವಾಶ್ ಮಾಡ್ಕೊಂಡು ಒಂದು ಬಟ್ಲಲ್ಲಿ ಹಾಕ್ಕೊಂಬಿಟ್ಟು ಆಮೇಲೆ ಮಿನರಲ್ ವಾಟರ್ ಇರ್ತದೆ. ಮಿನರಲ್ ವಾಟ್ರನ್ನ ಬಿಸಿ ಮಾಡಿಬಿಡಿ. ಬಿಸಿ ಮಾಡಿ ಹಾಟ್ ವಾಟರ್ ಬಿಸಿ ಆದಮೇಲೆ ಈ ಬಾಯ್ಲಿಗೆ ಪುದೀನ ಸೊಪ್ಪು ತೆಗೆದುಕೊಂಡಿರ್ತಲ್ಲ ಅದಕ್ಕೆ ಹಾಕ್ಕೊಂಬಿಟ್ಟು ಒಂದು 15 - 20 ನಿಮಿಷ ಬಿಟ್ಬಿಡಿ. ಇಮಿಡಿಯೇಟ್ಲಿ ಅದು ಎಲ್ಲನೂ ಬಿಟ್ಟುಬಿಡ್ತದೆ. ಗ್ರೀನ್ ಕಲರ್ ಆಗಿಬಿಡ್ತದೆ. ಅದು ಸ್ವಲ್ಪ ಗ್ರೀನ್ ಕಲರ್ ಆದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ನೀವು ಅದನ್ನು ಇದರ ಫಿಲ್ಟ್ರಲ್ಲಿ, ಅದೇ ನೀವು ಟೀ ಸೋಸ್ಕೊತಿರಲ್ಲ, ಕಾಫಿ ಸೋಸ್ಕೊತಿರಲ್ಲ, ಆ ಫಿಲ್ಟ್ರಲ್ಲೇ ನೀವು ಸೋಸ್ಕೊಂಡ್ಬಿಟ್ಟು ತಣ್ಣಗಾದ್ಮೇಲೆ ಆ ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಂಡು ಇಟ್ಕೊಂಡ್ಬಿಡ್ಬೋದು. ನೀವು ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಬೋದು. ಈ ಥರ ನೀವು ತುಂಬ 2 ರೂಪಾಯಿ 1 ರೂಪಾಯಲ್ಲೇ ಇದನ್ನು ನೀವು ಮಾಡಿಟ್ಕೋಬೋದು. 5 ರೂಪಾಯಿದು ಇಷ್ಟು ಅಂದರೆ ನೀವು ಅದು 2-3 ಸರಿ ಮಾಡ್ಕೋಬೋದು. ಆ ಥರ ಫ್ರೆಶ್ ಅಂತ ಪುದೀನ ತೆಗೆದುಕೊಂಡ್ಬನ್ನಿ, ಬಾಡಿರಬಾರ್ದು. ಯಾಕಂದರೆ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಇದನ್ನು ನೀವು ಡೈಲಿ 3 ಸರಿ ಆಗಲಿ 4 ಸರಿ ಆಗಲಿ ಯೂಸ್ ಮಾಡ್ಬೋದು. ನೈಟು ನೀವು ಸ್ಪ್ರೇ ಮಾಡ್ಕೊಂಡು ಹಾಗೆ ಮಲ್ಕೋಬೋದು. ಬೆಳಗ್ಗೆ ಎದ್ದು ನೀವು ಮುಖ ತೊಳ್ಕೊಬೋದು. ಅದು ನೀವು ವಾಶ್ ಮಾಡಬೇಕಂತೇನಿಲ್ಲ. ಈ ಥರ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಬದಲಾವಣೆ ಕಾಣ್ತೀರಾ, ಗ್ಲೋ ಆಗ್ತದೆ, ಆಮೇಲೆ ಒಂಥರ ಹೊಡಿತದೆ. ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿನ ಮತ್ತೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಆಮೇಲೆ ನಿಮಗೆ ದಯವಿಟ್ಟು ನಾನು ಏನು ಹೇಳ್ತೀನಿ ಅಂದರೆ, ನನ್ನ ವೀಡಿಯೋಗಳನ್ನ ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಪ್ರೋತ್ಸಾಹ ಸಿಕ್ಕಂಗೆ ಆಗ್ತದೆ. ಇಷ್ಟೊಂದು ವ್ಯೂಸ್ ಮಾಡ್ತಾ ಇರ್ತಾರೆ, ಆದರೆ ಹಾಗೆ ನೋಡ್ತಾ ಇದ್ದೀರಾ, ಅದೊಂದು ಸ್ವಲ್ಪ ನನಗೆ ತುಂಬ ಬೇಜಾರಾಗ್ತಾ ಇದೆ. ಓಕೆ, ನಿಮಗೆ ಇಷ್ಟ ಆದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ. ಯಾಕಂದರೆ ನಾನು ಫೋರ್ಸ್ ಮಾಡೋಕ್ಕಾಗಲ್ಲ ಯಾರಿಗೂ. ಆಮೇಲೆ ನಿಮ್ಗೆ ಇನ್ನೂ ಬೇರೆ ವಿಷಯಗಳು ಬೇಕಾದರೆ ಕಮೆಂಟ್ಸ್ ಮಾಡಿ ತಿಳಿಸಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡುತ್ತಾ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ.